ಇನ್ನು ಬಾಂಬ್ ಬೆಂಗಳೂರು ಹೇಳಿಕೆಗೆ ಡಿಸಿಎಂ ಡಿಕೆ ಗರಂ ಆಗಿದ್ದಾರೆ. ಬಿಜೆಪಿ ಅವರು ಅವರ ಕಾಲದಲ್ಲಿ ಆದಂತಹ ಘಟನೆಗಳನ್ನ ಮರೆತಿದ್ದಾರೆ. ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಡಿಕೆ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ಶೋ ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ಇಬ್ರು ಏನು ಹೇಳಿದ್ರು ನೋಡೋಣ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ. ಈಗ ನಾನು ನಾನೇನು ಮಾತಾಡಕ್ಕೆ ಹೋಗುದಿಲ್ಲ, ಮಾತಾಡಲೂಬಾರ್ದು. ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಔಟ್ ಆಫ್ ಇಟ್. ಸರ್ಕಾರಕ್ಕೆ ಇಂಥ ವಿಚಾರನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾ ಇದ್ದಾರೆ. ಅವರು ನಮಗೆ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ, ಬೆಂಗಳೂರಿನ ಗೌರವ ಕಾಪಾಡೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಬಾಂಬ್ ಬ್ಲಾಸ್ಟ್ ಎಲ್ಲಾಗಿದೆ. ಬಾಂಬ್ ಬ್ಲಾಸ್ಟ್ ಅಮೆರಿಕಾದಲ್ಲಾಗಿದೆ, ಲಂಡನ್ನಲ್ಲಾಗಿದೆಯಾ, ಬೆಂಗಳೂರಲ್ಲಾಗಿದೆ. ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ. ಲಾಸ್ಟ್ ಏನಾನ ಬೇರೆ ಕಡೆ ಆಗಿದ್ರೆ, ಮಂಡ್ಯದಾಗೆ ಆಗಿದ್ರೆ ಮಂಡ್ಯದ ಹೇಳ್ತಾ ಇದ್ರಿ, ಬೆಳಗಾವಿಯಲ್ಲಾಗಿದ್ರೆ ಬೆಳಗಾವಿದು ಹೇಳ್ತಾ ಇದ್ರಿ. ಆಗಿರೋದು ಬೆಂಗಳೂರಲ್ಲಿ. ನೀವು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೇನು? ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂತ ದೇಶ ವಿದೇಶದ ಕಂಪನಿಗಳೆಲ್ಲ ನಮ್ಮ ಬೆಂಗಳೂರಿಗೆ ಬಂದು ಅವರು ನಿರ್ಭೀತಿಯಿಂದ ಅವರ ಬಿಸ್ನೆಸ್ಸನ್ನು ಮಾಡಬೇಕು.